ವಿಜಯಪುರ ಪಟ್ಟಣದ ಪುರಸಭಾ ಸದಸ್ಯರಾದ ಮೆಹಬೂಬ್ ಪಾಷಾ ಅವರ ಮಾಲೀಕತ್ವದ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಉತ್ತಮವಾದ ಗುಣಮಟ್ಟದ ಸಿಮೆಂಟ್ ಇಟ್ಟಿಗೆಗಳನ್ನು ಉತ್ತಮ ಬೆಲೆಗೆ ನೀಡಲಾಗುತ್ತದೆ. ನಮ್ಮಲ್ಲಿ 4 ಇಂಚು, 6 ಇಂಚು, 8 ಇಂಚು ಸಿಮೆಂಟ್ ಇಟ್ಟಿಗೆಗಳು ದೊರೆಯುತ್ತವೆ. ಒಮ್ಮೆ ಭೇಟಿ ಕೊಡಿ. ಮೊಬೈಲ್ ಸಂಖ್ಯೆ 9888089256. ವಾಹನ ಚಾಲಕರಿಗೆ ಮತ್ತು ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತಾ ಮಹತ್ವ ತಿಳಿಸಲು ಹೆಲ್ಮೆಟ್ ಧರಿಸಿಯೇ ವಾಹನ ಚಾಲನೆ ಮಾಡುವ ಬಗ್ಗೆ ಅಪರ ಸಾರಿಗೆ ಆಯುಕ್ತರು ಆಡಳಿತಾಧಿಕಾರಿ ಬಿಪಿ ಉಮಾಶಂಕರ್ ತಿಳಿಸಿದರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟ್ಯಾಕ್ಸಿ ಚಾಲಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ದೇವನಹಳ್ಳಿ, ಕೆಂಪೇಗೌಡ ರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ದೇವನಹಳ್ಳಿ ಇವರ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಹಾಗೂ ಚಾಲಕರಿಗೆ ರಸ್ತೆ ಸುರಕ್ಷತಾ ಮಹತ್ವ ಕುರಿತು ತಿಳುವಳಿಕೆ ನೀಡಿ ಕರಪತ್ರ ವಿತರಣೆ ಮಾಡಿ, ಸಾರಿಗೆ ಇಲಾಖೆ ವಾಹನ ನಿರೀಕ್ಷಕರು ನಗರದಲ್ಲಿ ವಿಶೇಷ ತಪಾಸಣೆ ನಡೆಸಿ ಚಾಲಕರಿಗೆ ತಿಳುವಳಿಕೆ ನೀಡಿ ರಸ್ತೆ ಸುರಕ್ಷತೆ ಅರಿವು ಮೂಡಿಸುವ ಸ್ಟಿಕ್ಕರ್ಗಳನ್ನು ವಾಹನಗಳಿಗೆ ಅಂಟಿಸುವ ಕಾರ್ಯಕ್ರಮವನ್ನು ನಡೆಸಲಾಗಿದೆ ಎಂದರು. ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಅಮರೇಶ್ ಚೆಲ್ವ ಮಾತನಾಡಿ, ಜೀವ ಅತ್ಯಮೂಲ್ಯವಾದದ್ದು. ಜೀವ ಕಳೆದುಕೊಂಡರೆ ತಮ್ಮ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗುತ್ತದೆ. ಆದ ಕಾರಣ ಚಾಲಕರು ರಸ್ತೆಯಲ್ಲಿ ನಿಯಮಗಳನ್ನು ಪಾಲಿಸಿ ಚಾಲನೆ ಮಾಡಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಆರ್ಟಿಒ ಕಚೇರಿಯ ಇನ್ಸ್ಪೆಕ್ಟರ್ ನಾಗರಾಜ್, ಮಂಜುನಾಥ್, ನರಸಿಂಹಮೂರ್ತಿ ಹಾಗೂ ದೇವನಹಳ್ಳಿ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಆರ್ಟಿಒ ಸಿಬ್ಬಂದಿ ವರ್ಗ ಹಾಜರಿದ್ದರು. ಈ ರೋಡ್ ಸೇಫ್ಟಿ ಅನ್ನೋದು ಎಲ್ಲಿಂದ ಶುರುವಾಗುತ್ತೆ? ಯಾರಾದ್ರೂ ಹೇಳ್ತೀರಾ? ನನ್ನ ಪ್ರಕಾರ ರೋಡ್ ಸೇಫ್ಟಿ ಅನ್ನೋದು ಮನೆಯಿಂದ ಶುರುವಾಗುತ್ತೆ. ಬೆಳಗ್ಗೆ ರೆಡಿಯಾಗಿ ಕ್ಯಾಬ್ ತಗೊಂಡು ಹೊರಡ್ತೀರಲ್ಲ, ಅಲ್ಲಿಂದ ಶುರುವಾಗುತ್ತೆ. ಮನೆಗೆ ಬಾಯ್ ಪಪ್ಪ ಅಂತ ಹೇಳೋ ಮಕ್ಕಳು, ಬಾಯಿಗೆ ಅಂತ ಹೇಳೋ ಒಬ್ಬ ಹೆಂಡತಿ, ಅಮ್ಮ, ಅಪ್ಪ, ಇವರೆಲ್ಲ ಅಲ್ಲಿಂದ ಶುರುವಾಗುತ್ತೆ. ಅಂದರೆ ಬಾಯಿ ತಿಳಿದು ನೀವು ಹೋಗಿ ಎಲ್ಲರನ್ನೂ ಅವರವರು ಡೆಸ್ಟಿನೇಷನ್ ಏನಿದೆ. ಕೆಲವೊಂದು ಮಾತ್ರ ಫೋರ್ಸ್ನ ತಿಳಿಲಿಕ್ಕೆ ಸಾಧ್ಯ ಮನುಷ್ಯ. ಅದಕ್ಕಿಂತ ಜಾಸ್ತಿ ಫೋರ್ಸ್ನ ತಡೆಯೋಕ್ಕಾಗಲ್ಲ ಮನುಷ್ಯನ ಬಾಡಿ ಡಿಸೈನ್ ಮಾಡಿದ್ದು ನಾವು ನಡ್ಕೊಂಡು ಹೋಗೋಕ್ಕೆ, ಓಡ್ಕೊಂಡು ಹೋಗೋಕ್ಕೆ, ಗಾಡಿ ಹೋಗೋಕ್ಕಲ್ಲ. ಹಾಗಾಗಿ ಅಪಘಾತಗಳಾದಾಗ ತುಂಬ ನಷ್ಟಗಳು ಆಗ್ತಾ ಇದ್ದಾವೆ. ದಯವಿಟ್ಟು ತಾವೆಲ್ಲ ರಸ್ತೆ ನಿಯಮಗಳನ್ನು ಪಾಲಿಸಿ, ರಸ್ತೆಯನ್ನು ಸುರಕ್ಷಿತವಾಗಿರಿ, ರಸ್ತೆ ನಿಯಮಗಳನ್ನು ಪಾಲಿಸಿ ಸುರಕ್ಷಿತವಾಗಿರಬೇಕು ಎಂದು ಸರ್ಕಾರ ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಸಾಹೇಬರು ಹೇಳಿದಂಗೆ ನಮ್ಮ GDP ಈ ಅಪಘಾತದಿಂದ 1% ಬಿಡ್ತಾ ಇದೆ. 1% ಅಂದರೆ ಎಷ್ಟು? 1% GDP ಅಂದರೆ ಎಷ್ಟು? ಲಕ್ಷ ಕೋಟಿಗಳು. ಎಷ್ಟು? ಲಕ್ಷ. ಸತೀಶ್ ಕುಮಾರ್ ಜಿ, ವಿಜಯ ನ್ಯೂಸ್, ವಿಜಯಪುರ. ಅದಕ್ಕೆ